ನೀವು ಮನುಷ್ಯರೇ ಅಲ್ಲ. ನಾನು ಒಂದ್ ನಿಮಿಷ ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲಪ್ಪ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ಅವರು ಸುಳ್ಳಿಗೆ ಎಲ್ಲ ನಾವು ಉತ್ತರ ಹೇಳಕ್ ಆಗಲ್ಲ. ನಾನು 1000 ಸಲ ಹೇಳಿದ್ವಿ. ನಮ್ಮ ರವಿ ಹೇಳವ್ರೆ, ಗಂಗಾಧರ್ ಮನೆ ಪ್ರೆಸ್ ಮೀಟ್ ಮಾಡಿ ಅವ್ರು ಪದೇ ಪದೇ ನಾನು ಜಾಗ ಕೇಳ್ತಾ ಇದ್ದೀನಿ, ಜಾಗ ಕೊಡ್ತಾ ಇಲ್ಲ ಅಂತ ಯಾರು. ಆಮೇಲೆ MB ಪಾಟೀಲು ಇಂಡಸ್ಟ್ರಿಯಲ್ ಮಿನಿಸ್ಟ್ರು, ಅವರು ಸದನದಲ್ಲಿ ಯಾರೋ ಶಾಸಕರು ಯಾವುದೋ ಜಾಗದಲ್ಲಿ ಏನೋ ಕೇಳಿರ್ತಾರೆ, ಅದಕ್ಕೆ ಕೊಡಲ್ಲ ಅಂತ ಹೇಳಿರ್ಬೋದು. ಅದು ಯಾಕೆ ಏನು ಅಂತೇಳಿ ಅದನ್ನು ನೋಡಿದಾಗ ಗೊತ್ತಾಗುತ್ತೆ. ಅದಕ್ಕೂ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ಹೇಳೋದಕ್ಕೂ ಸಂಬಂಧ ಇಲ್ಲ, ಗೊತ್ತಾಯ್ತಾ? ಇವರು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ತಿನಲ್ಲಿ ಅಥವಾ ಇಂಥ ತಾಲೂಕಿನಲ್ಲಿ ನಾವು ಇಂಥ ಫ್ಯಾಕ್ಟ್ರಿ ಮಾಡಲಿಕ್ಕೆ ನಮ್ಗೆ ಇಷ್ಟು ಜಾಗ ಬೇಕು ಅಂತೇಳಿ ಅವರು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು, ಜಾಗ ಕೊಡ್ತಕ್ಕಂಥದ್ದು ನಾವು ಕೊಡು. ಅವರು ಕಂಪನಿಯವರು ಇಲ್ಲಿವರೆಗೆ ಯಾವುದೇ ಅರ್ಜಿನ KDBನಲ್ಲಿ ಸಬ್ಮಿಟ್ ಮಾಡಿಲ್ಲ, ಇಲ್ಲಿವರೆಗೆ ಮಾಡಿಲ್ಲ. ನಾವು ಯಾವ ಕಂಪನಿ ಅಂತ ಅವ್ರ ಹೆಸರು ಇಲ್ಲಿವರೆಗೆ ಸರಿಯಾದ ಸ್ಪಷ್ಟವಾದಂಥ ಇಂಥ ಕಂಪ್ನಿ ಅಂತ ಹೇಳಿಲ್ಲ ಕುಮಾರಸ್ವಾಮಿಯವರು. ಅವ್ರು ಏನು ಅಂದ್ಕೊಂಡ್ರು, ನಮಗೆಲ್ಲ ಕಿವಿಲಿ ಹೂ ಮಾಡ್ಕೊಂಡವೆ ಇವೆಲ್ಲ. ಹೋದಾಗೆಲ್ಲ ನಾನು 100 ಎಕರೆ ಮಾಡಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ರೆ ಜನ ತಪ್ಪು ಅಂತ ಹೇಳ್ಕೊಂಡು ತಿರುಗ್ತಾರೆ. ನಾವು ರವಿ 2-3 ಕಡೆ ಚೆಕ್ ಮಾಡ್ದೆ, ಎಲ್ಲೂ ಅವ್ರ ಅಪ್ಲಿಕೇಶನ್ ಹಾಕಿಲ್ಲ, ಎಲ್ಲೂ ಅಪ್ಲಿಕೇಶನ್ ಬಂದಿಲ್ಲ. ಅವ್ರ ಮಾತು ಎತ್ತರು ಬಂದಾಗೆಲ್ಲ ನಿಮಗೆ ಚಳ್ಳೆ ಹಣ್ಣು ತಿನ್ನಿಸ್ತಾರೆ, ನೀವು ನಮಗೆ ಚಳ್ಳೆ ಹಣ್ಣು ತಿನ್ಸಕ್ಕೆ ಹೋಗ್ತೀರಾ. ಇದು ಬೇಡ. ಇನ್ನು ಮುಂದೆ ಅವ್ರಿಗೆ ಸ್ವಾಮಿ ಈ ವಿಚಾರ ಬಿಟ್ಬಿಟ್ಟು ಮಾತಾಡ್ರಿ, ನೀವು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಅಂತೆ ಬಿಟ್ಬಿಟ್ಟು ಮಾಡಿ. ಯಾವ್ದಾದ್ರು ಅಪ್ಲಿಕೇಶನ್ ಇದ್ರೆ ಕೊಡ್ರಿ, ಇಲ್ಲ ಅಪ್ಲಿಕೇಶನ್ ಕಾಪಿ ಕೊಡ್ರಿ. ಅದು ಕೇಳಕ್ಕೆ ಬರಲ್ವಾ ನಿಮಗೆ? ಕಿವಿ ಹೂ ಮಾಡ್ಕೊಂಡಿದ್ದೀರಾ? ಅಪ್ಲಿಕೇಶನ್ ಕೇಳ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೇನೆ. ನೀವು ಮನುಷ್ಯರೇ ಅಲ್ಲ. ನಾನು ಒಂದ್ ನಿಮಿಷ ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ ಕಣ್ರಿ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲಪ್ಪ. ನೀವ್ ಹೇಳ್ದಾಗ ಕೇಳಕ್ ಆಗಲ್ಲ. ಯಾಕೆ ಕೇಳ್ಬೇಕು? ನೋಡ್ರಿ, ಇದೇ ಲಾಸ್ಟ್ ಇನ್ನೊಂದ್ ದಿವಸ ಈ ತರ ಮಾತಾಡಿದ್ರೆ ನೋಡಪ್ಪ ನಿಮ್ಗೆ ಒಂದ್ ನಿಮಿಷ ಹುಡುಗರು ಒಂದ್ ನಿಮಿಷ ಅವ್ರು ಏನ್ ಕೇಳೋದು? ಸುಮ್ಮನೆ ಮಾತಾಡ್ಬೇಡ. ಒಂದ್ ನಿಮಿಷ ನಾನು ಹೇಳ್ತೀನಿ, ಒಂದ್ ನಿಮಿಷ ಕೇಳಪ್ಪ.